ನೋಡಿ ಕ್ವಶನ್. ಅಪ್ಲೈಯಿಂಗ್ Cramer's rule, solve the system of linear equation 3x plus 2y is equal to 8, 2x plus 5y is equal to 9. ತುಂಬ ಈಸಿ ಇದು, ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಗಿವನ್ ಈಕ್ವೇಷನ್ನ ಬರ್ಕೊಳ್ಳಿ. 3x plus 2y is equal to 8, 2x plus 5 is equal to 5y is equal to 9. ಫಸ್ಟ್ ಡೆಲ್ಟಾ ಫೈಂಡ್ ಮಾಡಬೇಕು. ಡೆಲ್ಟಾ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನೀವೇನು ಮಾಡಿ ಗೊತ್ತಾ, ಫಸ್ಟ್ ಎಕ್ಸ್ದು ಕೋಆಪ್ಷನ್ಸ್ ಬರ್ಕೊಳ್ಳಿ. ಇಲ್ಲಿ ಇದು ರಫ್ ವರ್ಕ್ ಅಷ್ಟೇ, 3 2. ಇಲ್ಲಿ ವೈ ಕೋಆಪ್ಷನ್ ಬರ್ಕೊಳ್ಳಿ 2 5. ಇಲ್ಲಿ ಕಾನ್ಸ್ಟೆಂಟ್ಸ್ ಬರ್ಕೊಳ್ಳಿ, ಅಂದರೆ ಏನೇನು 8 9. ಫಸ್ಟು ಡೆಲ್ಟಾ ಮಾಡಿದಾಗ ಫಸ್ಟ್ ಎಕ್ಸ್ ಕೋಆಪ್ಷನ್ ಬರೀಬೇಕು. ಇಲ್ಲಿ 3 2, ಆಮೇಲೆ ವೈ ಕೋಆಪ್ಷನ್ 2 5. ಅರ್ಥ ಆಯ್ತಲ್ವಾ? ಇಲ್ಲಿ ಪ್ಲಸ್ ಬರ್ಕೊಳ್ಳಿ, ಇಲ್ಲಿ ಮೈನಸ್ ಬರ್ಕೊಳ್ಳಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 3 5 15. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, 2 2 4. 15 ಮೈನಸ್ 4 ಅಂದರೆ 11. ಡೆಲ್ಟಾ ಆಯಿತು. ನೆಕ್ಸ್ಟ್ ಡೆಲ್ಟಾ 1 ಫೈಂಡ್ ಮಾಡಬೇಕು. ಡೆಲ್ಟಾ 1ಗೆ ಯಾವ ಥರ ಅಂದರೆ ನೋಡಿ, ಎಕ್ಸ್ ಕೋಆಪ್ಷನ್ಸು ತೆಗೆದ್ಬಿಟ್ಟು ಎಕ್ಸ್ ಕೋಆಪ್ಷನ್ ಜಾಗದಲ್ಲಿ ಕಾನ್ಸ್ಟೆಂಟ್ಸ್ ಆಗಬೇಕು, ಅಂದರೆ 8 9. ವೈ ಹಂಗೆ ಇರುತ್ತೆ ನೋಡಿ. ಈ 3 2 ತೆಗೆದ್ಬಿಟ್ಟು ಏನು ಬರೀಬೇಕು, 8 9. 3 2 ತೆಗೆದ್ಬಿಟ್ಟು 8 9 ಆಗಬೇಕು. ಈಗ ಮಾಮೂಲಿ ಇದು ಪ್ಲಸ್ಸು ಮೈನಸ್ ನೋಡಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 8 5 40. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, 9 2 18 ನೋಡಿ. 40ಲಿ 18 ಹೋದರೆ ಎಷ್ಟು, 22 ಬರುತ್ತೆ. ಕರೆಕ್ಟ್ ಅಲ್ವಾ? ಡೆಲ್ಟಾ 1 ಫೈಂಡ್ ಮಾಡಿದ ತಕ್ಷಣ ಏನು ಮಾಡಬೇಕು, ಡೆಲ್ಟಾ 2 ಮಾಡಬೇಕು. ಈಗ ಡೆಲ್ಟಾ 2ಗೆ ಯಾವ ಥರ, ಇಲ್ಲಿ ನೋಡಿ, ಡೆಲ್ಟಾ 1 ಡೆಲ್ಟಾ 2 ಮಾಡಿದಾಗ ಇದನ್ನ ಡೆಲ್ಟಾನೇ ನೋಡಿ. ಡೆಲ್ಟಾ 2ಲಿ ಹೆಂಗೆ ಅಂದರೆ ವೈ ಕೋಆಪ್ಷನ್ಸ್ನ ತೆಗೆದ್ಬಿಟ್ಟು ಕಾನ್ಸ್ಟೆಂಟ್ನ ಹಾಕಬೇಕು, ಅಂದರೆ ಎಕ್ಸ್ ಕೋಆಪ್ಷನ್ ಹಂಗೆ ಇರಲಿ 3 2. ಇದು ವೈ ತೆಗೆದ್ಬಿಟ್ಟು ಕಾನ್ಸ್ಟೆಂಟ್ಸ್ 8 9. ಡೆಲ್ಟಾ 1ಗೆ ಎಕ್ಸ್ ಕೋಆಪ್ಷನ್ ತೆಗೆದ್ಬಿಟ್ಟು ಕಾನ್ಸ್ಟೆಂಟ್ಸ್ ಹಾಕಬೇಕು. ಡೆಲ್ಟಾ 2ಗೆ ವೈ ಕೋಆಪ್ಷನ್ಸ್ ತೆಗೆದ್ಬಿಟ್ಟು ಕಾನ್ಸ್ಟೆಂಟ್ಸ್ ಹಾಕಬೇಕು. ನಾವು ಇಟ್ಕೊಳ್ಳಿ. ಸಾರಿ, ಪ್ಲಸ್ ಮೈನಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 3 9 27. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, 8 2 16. 27ನಲ್ಲಿ 16 ಹೋದರೆ ಎಷ್ಟು, 11 ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಡೆಲ್ಟಾ 1 ಬೈ ಡೆಲ್ಟಾ. ಇದು ಫಾರ್ಮುಲಾ. ಡೆಲ್ಟಾ 1 ಏನು 22, ಡೆಲ್ಟಾ ಏನು 11. 22 ಬೈ 11 ಅಂದರೆ 2. 11 1 11 2. ವೈ ಅಂದರೆ ಫಾರ್ಮುಲಾ ಡೆಲ್ಟಾ 2 ಬೈ ಡೆಲ್ಟಾ. ಡೆಲ್ಟಾ 2 ಏನು 11, ಡೆಲ್ಟಾ ಏನು 11. 11 ಬೈ 11 ಅಂದರೆ 1. ನಾವು ಕೈಕೊಳ್ಳಿ ಇದನ್ನು ಮಾಡಬೇಕು. Cramer's rule ಅಂದರೆ ಇದು ನೋಡಿ. ಇಲ್ಲಿ ಎಕ್ಸಾಕ್ಟಲ್ಲಿ 3 ಇಂಟು ಎಕ್ಸ್ ಏನು ಬಂದಿರೋದು ನಮಗೆ 2 ವೈ 1. ಇಲ್ಲಿ ಹಾಕಿ ನೋಡಿ, 3 ಇಂಟು 2 ಪ್ಲಸ್ 2 ಇಂಟು 1 ಹಾಕಿ, 3 2 6 ಪ್ಲಸ್ 2 1 2. 6 ಪ್ಲಸ್ 2 ಅಂದರೆ 8. ಈ ಆನ್ಸರ್ ಬರುತ್ತೆ. ಅದು ಕರೆಕ್ಟಾಗಿ ಬಂದರೆ ಅದು ಮಾಡಿರೋದು ಕರೆಕ್ಟ್ ಅಂದಾಗಿ. ಎಕ್ಸಾಂಪಲ್ ಇದಕ್ಕೂ ಮಾಡಿ, 2 ಇಂಟು ಎಕ್ಸ್ ಜಾಗದಲ್ಲಿ 2 ಹಾಕಿ, 5 ಇಂಟು ವೈ ಜಾಗದಲ್ಲಿ 1 ಹಾಕಿ. ವೈ 1 ಇರ್ತಾನೆ, ಎಕ್ಸ್ 2 ಇರ್ತಾನೆ, ಅದಕ್ಕೆ 2 2 4, 5 1 5. 4 ಪ್ಲಸ್ 5 ಈಸ್ 9. 9 ತಾನೇ ಇರೋದು, ಅದಕ್ಕೆ ಗೊತ್ತಾಯ್ತಲ್ವ? ಇದು ಫಾರ್ ಟು ಚೆಕ್. ಈಗ ನೋಡಿ, ರಫ್ ವರ್ಕ್ ಇದು ಈ ಕಡೆದು ಹೆಂಗೆ ಮಾಡೋದು ನೋಡಿ. ಇನ್ನೊಂದು ಸತಿ ಹೇಳ್ಕೊಡಿ. Applying Cramer's rule,
ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ 3x + 2y = 8, 2x + 5y = 9. ಇದು ಆಗಸ್ಟ್ ಸೆಪ್ಟೆಂಬರ್ 2020 5 ಮಾರ್ಕ್ಸ್ ಕೇಳಿದ್ದಾರೆ. 3x + 2y = 8, 2x + 5y = 9. ಡೆಲ್ಟಾ ಅಂದರೆ ನೋಡಿ, ಎಕ್ಸು ವೈ ಕಾನ್ಸ್ಟೆಂಟ್ ಅಲ್ವಾ, ಎಕ್ಸ್ ಕೋಪ್ಷನ್ಸ್ ಏನು 3 2, ವೈ ಕೋಪ್ಷನ್ಟ್ ಏನು 2 5, ಕಾನ್ಸ್ಟೆಂಟ್ಸ್ ಏನು 8 9. ಡೆಲ್ಟಾ ಅಂದರೆ ಫಸ್ಟು 3 2 ಬರ್ಕೊಳ್ಳಿ ಮತ್ತು 2 5 ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಕೋಪ್ಷನ್ಟ್, ಇಲ್ಲಿ ವೈ ಕೋಪ್ಷನ್ಟ್. 3 5 15 -4, 15 - 4 ಅಂದರೆ 11. ಡೆಲ್ಟಾ 1 ಅಂದರೆ ಎಕ್ಸ್ ಕೋಪ್ಷನ್ಟ್ 3 2ನ ತಿಂದ್ಬಿಟ್ಟು 8 9 ಹಾಕಿ. 8 5 40, 2 9 18, 22 ಬರುತ್ತೆ. ಆಮೇಲೆ ಡೆಲ್ಟಾ 2 ಅಂದರೆ ವೈ ಕೋಪ್ಷನ್ಟ್ ತೆಗೆದ್ಬಿಟ್ಟು 2 5 8 9 ಹಾಕಿ. 3 9 8, 27 16, 11 ಬರುತ್ತೆ. ಎಕ್ಸ್ ಅಂದರೆ ಡೆಲ್ಟಾ 1/ಡೆಲ್ಟಾ, ವೈ ಅಂದರೆ ಡೆಲ್ಟಾ 2/ಡೆಲ್ಟಾ. ವ್ಯಾಲ್ಯೂಸ್ ಹಾಕಿದ್ರೆ ಆನ್ಸರ್ ಬರುತ್ತೆ. ಥ್ಯಾಂಕ್ ಯು.